ಸೊ ಯಾರೇ ಆಗಲಿ ಅವ್ರ ಜೀವನದಲ್ಲಿ ಮಾಡುವಂಥ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಏನಪ್ಪ ಅಂತಂದರೆ ಒಂದು ಕಾರ್ ತೊಗೊಳೋದು ಅಥವಾ ಗೋಲ್ಡ್ ತೊಗೊಳೋದು ಅಲ್ಲ, ಅದು ಒಂದು ಮನೆ ಕಟ್ಸೋದಾಗಿರುತ್ತೆ. ಸೊ ಮನೆನ ಕಟ್ಸ್ಬೇಕಂತಂದರೆ ಮೊದಲನೇ ಸ್ಟೆಪ್ ಏನಪ್ಪ ಅಂತಂದರೆ ಒಂದು ಲ್ಯಾಂಡನ್ನು ಅವರು ಪರ್ಚೇಸ್ ಮಾಡಬೇಕಾಗತ್ತೆ. ಆ ಲ್ಯಾಂಡ್ನ ಪರ್ಚೇಸ್ ಮಾಡಬೇಕಾದ್ರೆ ಏನಾದರೂ ಅವರು ರಾಂಗ್ ಡಿಸಿಷನ್ಸ್ ತಗೊಂಡ್ರು ಅಂದರೆ ಅವ್ರು ಕಷ್ಟಪಟ್ಟು ದುಡಿದಿರುವಂಥ 30-40 ವರ್ಷಗಳ ದುಡ್ಡನ್ನು ಕೂಡ ಕಳ್ಕೊಳ್ಳೋವಂಥ ಚಾನ್ಸಸ್ಸು ಬರುತ್ತೆ. ಇಲ್ಲ ಅಂತಂದರೆ ಒಂದು ಯಾವುದಾದ್ರೂ ಒಂದು ಲೀಗಲ್ ಟ್ರಬಲ್ಸು ಅಥವಾ ಬೇರೆ ಯಾವುದೋ ಒಂದು ಟ್ರಬಲ್ಸ್ನಲ್ಲಿ ಸಿಗಾಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾನು ಈ ವಿಡಿಯೋನಲ್ಲಿ ನಿಮಗೆ ಹೌಸ್ ಕನ್ಸ್ಟ್ರಕ್ಷನ್ಗೆ ಮನೆಯನ್ನು ತಗೊಳೋದಕ್ಕೆ ಮುಂಚೆ ನೀವು ಚೆಕ್ ಮಾಡಬೇಕಾಗಿರುವಂಥ 20 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಯಾವುದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಅದರಿಂದ ನೀವು ಬೇರೆ 90% ಜನರು ಮಾಡುವಂಥ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡ್ಬೋದು, ಹಾಗೆ ನಿಮ್ಮ ಒಂದು ಕಷ್ಟಪಟ್ಟು ದುಡ್ಡನ್ನ ಉಳಿಸ್ಕೋಬೋದು. ಸೊ ಒಂದು ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್, ಈ ಒಂದು ವಿಡಿಯೋ ಬಂದ್ಬಿಟ್ಟು ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ಗೆಲ್ಲ, ಯಾಕೆಂತಂದರೆ ಇದರಲ್ಲಿ ವೆರಿ ಬೇಸಿಕ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಅದರಿಂದ ಇದೊಂದು ಬಂದ್ಬಿಟ್ಟು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಥವಾ ಸ್ಯಾಲ್ರಿ ಪೀಪಲ್ ಮೊದಲನೇ ಸಲ ಒಂದು ಸೈಟನ್ನು ತಗೊಳ್ತಾ ಇರೋವಂಥ ಜನರಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದರಿಂದ ಫಸ್ಟ್ ಟೈಮ್ ಹೌಸ್ ಬಿಲ್ಡರ್ಸ್ಗೆ ಈ ಒಂದು ವಿಡಿಯೋ. ಸೊ ನೀವೇನಾದರೂ ನಾನೊಂದು ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಲ್ಯಾಂಡ್ ತೊಗೊತಾ ಇದ್ದರೆ ಈ ವಿಡಿಯೋ ನಿಮಗಾಗಿ. ಯಾಕೆ ಲ್ಯಾಂಡ್ ಸೆಲೆಕ್ಷನ್ ಕ್ರೂಷಿಯಲ್ ಅಂತಂದರೆ, ನಾವು ಕನ್ಸ್ಟ್ರಕ್ಷನ್ ಆಗೋಂಥ ಮಿಸ್ಟೇಕ್ಸ್ನ ಸರಿ ಮಾಡ್ಕೋಬೋದು, ಟೈಲ್ಸ್ನ ಚೇಂಜ್ ಮಾಡ್ಬೋದು, ಪೇಂಟನ್ನು ಮತ್ತೆ ಮಾಡಿಸ್ಬೋದು, ಇದರಲ್ಲೆಲ್ಲ ನಮಗೆ ಸ್ವಲ್ಪ ಖರ್ಚಾಗ್ಬೋದು. ಆದರೆ ನಾವು ಲ್ಯಾಂಡನ್ನು ತಗೋಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂತಂದರೆ ಸೊ ನಮಗೆ ಲೈಫ್ ಟೈಮ್ ಸ್ಟ್ರೆಸ್ ಇರುತ್ತೆ. ಅಂದರೆ ನಿಮಗೆ ಲ್ಯಾಂಡ್ ಏನಾದರೂ ಬಂದ್ಬಿಟ್ಟು ಹಳ್ಳದಲ್ಲಿತ್ತು ಅಂತಂದರೆ ನಿಮಗೆ ನೀರು ಬರುವಂಥ ಪ್ರಾಬ್ಲಮ್ಮು ಅದೆಲ್ಲ ನಿಮಗೆ ಫಾರ್ ಎವರ್ ಇರುತ್ತೆ. ಅಥವಾ ಇಲ್ಲ ನಿಮ್ಗೆ ಯಾವುದೋ ಒಂದು ಲೀಗಲ್ ಇಶ್ಯೂಸ್ ಇರೋವಂಥ ಲ್ಯಾಂಡನ್ನು ನೀವು ತೊಗೊಂಡ್ರೆ ಅಂದರೆ ಸೊ ಕೋರ್ಟ್ ಕೇಸು ಫಾರ್ ಎವರ್ ಇರುತ್ತೆ. ಯಾಕಂದರೆ ಕೋರ್ಟ್ ಕೇಸೆಲ್ಲ ಅಷ್ಟು ಬೇಗ ಮುಗಿಯೋದಿಲ್ಲ, ಅದನ್ನು ಸೆಟ್ಲ್ಮೆಂಟ್ ಮಾಡ್ಕೊಳೋದು ಕೂಡ ತುಂಬ ಕಷ್ಟ ಆಗುತ್ತೆ. ಅಥವಾ ರಾಂಗ್ ಝೋನಲ್ಲಿ ಏನಾದರೂ ನೀವು ತೊಗೊಂಡ್ರೆ ಅಂದರೆ ನಿಮಗೆ ಪರ್ಮಿಷನೇ ಸಿಗೋದಿಲ್ಲ ಮನೆ ಕಟ್ಟೋದಕ್ಕೆ. ಸೊ ಈ ಥರ ಎಲ್ಲ ಮಿಸ್ಟೇಕ್ಸ್ ಆಗೋದ್ರಿಂದ ನೀವು ಲ್ಯಾಂಡನ್ನು ತಗೋಬೇಕಾದ್ರೆ ಯಾವುದೇ ಮಿಸ್ಟೇಕ್ಸ್ನ ಮಾಡಬಾರ್ದು. ಸೊ ಪ್ಲೀಸ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋ ಮೊದಲು ಲ್ಯಾಂಡ್ ಸೆಲೆಕ್ಷನ್ ಪರ್ಫೆಕ್ಟ್ ಆಗಿರಬೇಕು. ಮೊದಲನೇದಾಗಿ ನಾವು ಕೆಲವೊಂದು ಲೀಗಲ್ ಚೆಕ್ಸು, ಲೀಗಲ್ ಪಾಯಿಂಟ್ಸ್ಗಳನ್ನ ನೋಡೋಣ. ಯಾಕಂತಂದರೆ ಸುಮಾರು ಜನರು ಲೀಗಲ್ ಪಾಯಿಂಟ್ಸಲ್ಲಿ ತುಂಬ ಯಾಮಾರ್ತಾರೆ. ಅದರಿಂದ ಎಷ್ಟೋ ಕೋರ್ಟ್ ಕೇಸ್ಗಳು, ಇನ್ನೂ ಕೂಡ ಸಿವಿಲ್ ಕೇಸ್ಗಳು ತುಂಬ ಇದೆ. ಅದರಿಂದ ಓಡಾಡ್ತಾನೆ ಇರಬೇಕಾಗತ್ತೆ. ಇದು 20-30 ವರ್ಷಗಳ ಕಾಲ ನಡೀತಾನೆ ಇರುತ್ತೆ. ಅದರಿಂದ ಲೀಗಲ್ ಕೇಸಲ್ಲಿ ನಾವು ಸಿಗಾಕೋಬಾರ್ದು ಅಂತಂದರೆ ಲ್ಯಾಂಡ್ ತೊಗೊಳೋಕ್ಕಿಂತ ಮುಂಚೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಅದರ ಒಂದು ಟೈಟಲ್ ಕ್ಲಿಯರ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡಬೇಕು. ಟೈಟಲ್ ಅಂತಂದರೆ ಯಾರ ಹೆಸರಿನಲ್ಲಿ ಈ ಒಂದು ಜಮೀನಿದೆ, ಈ ಒಂದು ಪ್ರಾಪರ್ಟಿ ಇದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾವು 20-30 ವರ್ಷಗಳ ಹಿಂದೆಯಿಂದ ನೋಡ್ಕೊಂಡು ಬರಬೇಕಾಗತ್ತೆ. ಅಥವಾ ಇನ್ನೊಂದು ಕೆಲವೊಂದು ಟೈಮ್ 50-60 ವರ್ಷಗಳ ಹಿಂದೆಯಿಂದ ನೋಡಿದ್ರು ಕೂಡ ತುಂಬ ಉತ್ತಮನೇ. ಸೊ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳು, ಪೇರೆಂಟ್ ಡಾಕ್ಯುಮೆಂಟ್ಸ್ಗಳನ್ನ ತರಿಸ್ಕೊಂಡು ಅದರ ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ ನಿಮ್ಮ ಒಂದು ಸೈಟ್ ಸೆಲ್ಲರ್ಸ್ ಅಥವಾ ಯಾರು ಡೆವಲಪರ್ಸ್ ಇರ್ತಾರೆ ಅವ್ರ ಹತ್ರ ಇರುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ಅವತ್ತಿಂದ ಇವತ್ತವರೆಗೂ ಯಾರಿಂದ ಯಾರಿಗೆ ಬಂದಿದೆ, ಯಾಕೆ ಬಂದಿದೆ, ಎಷ್ಟು ಬಂದಿದೆ, ನೀವು ತೊಗೊಳ್ತಾ ಇರೋವಂಥ ಜಾಗ ಅದೇನಾ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಸೊ ಟೈಟಲ್ ಕ್ಲಿಯರ್ ಮಾಡ್ಕೊಳ್ಳಿ. ಟೈಟಲ್ ಯಾರ ಹೆಸರಲ್ಲಿದೆ ಅನ್ನೋದನ್ನು ನೀವು ಕ್ಲಿಯರ್ ಮಾಡ್ಕೊಂತಂದರೆ ನಿಮಗೆ ಈಸಿಯಾಗಿ ಈ ಒಂದು ಪ್ರಾಬ್ಲಮಿಂದ ನೀವು ಆಚೆ ಬರ್ಬೋದು. ಇಲ್ಲ ಅಂತಂದರೆ ಒಂದು ಸಿಂಗಲ್ ಮಿಸ್ಸಿಂಗ್ ಲಿಂಕ್ ಏನಾದ್ರು ಇತ್ತು ಅಂತಂದರೆ ನಿಮಗೆ ಲೈಫ್ ಟೈಮು ಕೋರ್ಟ್ ಕೇಸ್ ಗ್ಯಾರಂಟಿ ಆಗುತ್ತೆ. ಸೊ ಎರಡನೇದಾಗಿ ನಿಮಗೆ ಇ ಸಿನ ಚೆಕ್ ಮಾಡಬೇಕಾಗತ್ತೆ. ನೀವು ಇ ಸಿ ಏನಕ್ಕೆ ಅಂತಂದರೆ ಇ ಸಿ ಬಂದ್ಬಿಟ್ಟು ಹಿಸ್ಟ್ರಿನ ಹೇಳುತ್ತೆ. ಆ ಒಂದು ಸೈಟ್ ಮೇಲೆ ಅಥವಾ ಪ್ರಾಪರ್ಟಿ ಮೇಲೆ ಯಾವುದಾದ್ರು ಲೋನ್ ಇದೆಯಾ, ಮಾರ್ಟ್ಗೇಜ್ ಏನಾದರೂ ಇದೆಯಾ, ಅಥವಾ ಇಲ್ಲ ಯಾವುದೋ ಒಂದು ಕೋರ್ಟ್ ಕೇಸ್ ಏನಾದರೂ ಇದೆಯಾ ಅಂದರೆ ಆ ಒಂದು ಇ ಸಿನಲ್ಲಿ ನಿಮಗೆ ತೋರಿಸ್ಕೊಡುತ್ತೆ. ಸೊ ಅದರಿಂದ ಇ ಸಿನ ತಗೊಳ್ಳಿ. ಇ ಸಿನ ಕೂಡ ನೀವು ಒಂದು 30-40 ವರ್ಷಗಳ ಇ ಸಿನ ನೀವು ತಗೋಬೇಕಾಗತ್ತೆ. ಅಟ್ಲೀಸ್ಟ್ 25 ಇಯರ್ಸ್ ಇ ಸಿನ ನೀವು ಚೆಕ್ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ. ಅಷ್ಟೇ ಅಲ್ಲದೆ ಇ ಸಿ ಕ್ಲೀನಾಗಿಲ್ಲ ಅಂತಂದರೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಲ್ಯಾಂಡ್ ಅಂತ ಹೇಳ್ಬಿಟ್ಟು ನೀವು ಲ್ಯಾಂಡ್ ತೊಗೊಂಡ್ರೆ ನೀವು ಕೋರ್ಟ್ ಕೇಸ್ನಲ್ಲಿ ಆ ಕಡಿಮೆ ಬೆಲೆ ಏನಿದೆ ಅದಕ್ಕೆ 10% ಖರ್ಚು ಮಾಡೋವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಮೂರನೇದಾಗಿ ಬಂದ್ಬಿಟ್ಟು ಝೋನಿಂಗ್ನ ಚೆಕ್ ಮಾಡ್ಕೊಳ್ಳಿ. ಅದು ಯಾವ ಝೋನಲ್ಲಿ ಇದೆ ಅಂತ ಹೇಳ್ಬಿಟ್ಟು, ಅಗ್ರಿಕಲ್ಚರ್ ಝೋನಲ್ಲಿ ಇದೆಯಾ, ರೆಸಿಡೆನ್ಷಿಯಲ್ ಝೋನಲ್ಲಿ ಇದೆಯಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮ್ದೇನಾದರೂ ರೆಸಿಡೆನ್ಷಿಯಲ್ ಝೋನಲ್ಲಿಲ್ಲ, ಅಗ್ರಿಕಲ್ಚರ್ ಝೋನಲ್ಲಿದೆ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಅಗ್ರಿಕಲ್ಚರಲ್ ಝೋನಲ್ಲಿ ಮನೆಯನ್ನು ಕಟ್ಟೋದಕ್ಕೆ ನಿಮಗೆ ಪರ್ಮಿಷನ್ ಇರೋದಿಲ್ಲ. ಅದು ನಿಮಗೆ ಫಾರ್ಮ್ ಹೌಸ್ನ ಕಟ್ಕೋಬೋದು. ಅದು ಬಿಟ್ಟರೆ ನೀವು ಒಂದು ನ್ಯಾಚುರಲ್ ರೆಸಿಡೆನ್ಸ್ನ ಕಟ್ಟಿ ಬಾಡಿಗೆಗೆ ಬಿಡುವಂಥ ಒಂದು ಯಾವುದೇ ಪರಿಸ್ಥಿತಿಯಲ್ಲೂ ನಿಮಗೆ ಪರ್ಮಿಷನ್ ಸಿಗೋದಿಲ್ಲ. ಸೊ ಅದರಿಂದ ಲ್ಯಾಂಡ್ ಝೋನ್ನ ಕೂಡ ಕನ್ಫರ್ಮ್ ಆಗಿ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗೆ ನಾಲ್ಕನೇದಾಗಿ ಬಂದು ಕನ್ವರ್ಷನ್ ಸರ್ಟಿಫಿಕೇಟ್. ಸೊ ಕನ್ವರ್ಷನ್ ಸರ್ಟಿಫಿಕೇಟ್ ಅಂದರೆ ನಾನು ಹೇಳ್ದಂಗೆ ಯಾವುದೇ ಒಂದು ಲ್ಯಾಂಡ್ ಇದ್ರೂ ಕೂಡ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರುತ್ತೆ. ಅಗ್ರಿಕಲ್ಚರ್ ಲ್ಯಾಂಡರ್ನ ಬೇರೆ ಇಂಡಸ್ಟ್ರಿಯಲ್ ಲ್ಯಾಂಡು ಅಥವಾ ರೆಸಿಡೆನ್ಷಿಯಲ್ ಲ್ಯಾಂಡ್ ಆಗಿ ಕನ್ವರ್ಷನ್ ಮಾಡಬೇಕಾಗುತ್ತೆ. ಕನ್ವರ್ಷನ್ನ ನಮ್ಮ ಒಂದು ಅಥಾರಿಟಿ
ಕೊಡುತ್ತೆ, ಅದನ್ನು ಡೆವಲಪರ್ಸ್ ಮಾಡಿರ್ತಾರೆ. ಸೊ ಯಾವುದೋ ಒಂದು ಲ್ಯಾಂಡನ್ನು ಕನ್ವರ್ಷ್ ಮಾಡಿ ಆಮೇಲೆ ರೆಸಿಡೆನ್ಷಿಯಲ್ ಲೇಔಟ್ನ ಮಾಡಬೇಕಾಗುತ್ತೆ. ಅದರಿಂದ ಸೊ ಕನ್ವರ್ಷನ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಕನ್ವರ್ಷನ್ ಆಗಿಲ್ಲ, ಅದು ಇನ್ನೂ ಅಗ್ರಿಕಲ್ಚರ್ ಲ್ಯಾಂಡಲ್ಲೇ ಇದೆ ಅಂತಂದರೆ ನೀವು ದಯವಿಟ್ಟು ಈ ಒಂದು ಪ್ರಾಪರ್ಟಿಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಡೆವಲಪರ್ಸ್ ಹೇಳ್ತಾರೆ, ಸರ್ ಆಲ್ರೆಡಿ ಅಪ್ರೂವಲ್ಗೆ ಹಾಕ್ಬಿಟ್ಟಿದ್ದೀವಿ, ನಾವು ಪ್ರಾಸೆಸ್ ಆನ್ಗೋಯಿಂಗ್ ಇಲ್ಲಿದೆ, ಇನ್ನೊಂದು 2-3 ದಿವಸದಲ್ಲಿ ಅಥವಾ ಇನ್ನೊಂದು ವಾರದಲ್ಲಿ ಬಂದ್ಬಿಡುತ್ತೆ, ನೀವು ತಲೆನೇ ಕೆಡಿಸ್ಕೊಬೇಡಿ, ಅಡ್ವಾನ್ಸ್ ಮಾಡಿ ಅಂತ ಹೇಳ್ತಾರೆ. ಸೊ ಆ ಥರ ಒಂದು ಟೈಮ್ನಲ್ಲಿ ನೀವು ಯಾವುದೇ ಕಾರಣಕ್ಕೂ ಅಡ್ವಾನ್ಸ್ನ ಮಾಡಬೇಡಿ. ಪ್ರಾಸೆಸ್ ಆಗೋವರೆಗೂ ಕಾಯಿರಿ, ಕನ್ವರ್ಷನ್ ಆಗಿರೋದ್ಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ, ಆನಂತರನೇ ಅಡ್ವಾನ್ಸ್ ಮಾಡಿ. ಯಾಕಂದರೆ ಕೆಲವೊಂದು ಟೈಮು ಕನ್ವರ್ಷನ್ ಕೂಡ ಸ್ಟಾಪ್ ಆಗುವಂಥ ಚಾನ್ಸಸ್ ಇದೆ. ಅಂಥ ಟೈಮಲ್ಲಿ ನಿಮ್ಮ ಒಂದು ಅಡ್ವಾನ್ಸ್ ಅಥವಾ ಏನು ಕೊಟ್ಟಿರ್ತೀರ ಅಮೌಂಟು ಅದು ರಿಸ್ಕಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ 5ನೇದಾಗಿ ಲೋಕಲ್ ಅಥಾರಿಟಿ ಅಪ್ರೂವಲ್. ಸೊ ನೀವು ಕೇಳಿರ್ಬೋದು BDA ಅಪ್ರೂವಲ್, BBMP ಅಪ್ರೂವಲ್, ಮುನಿಸಿಪಲ್ ಅಪ್ರೂವಲ್ ಅಂತೆಲ್ಲ ಇರುತ್ತೆ. ಸೊ ಈ ಅಪ್ರೂವಲ್ ಯಾವುದಾಗಿದೆ ಅಂತ ನೋಡಿ. ಈ ಅಪ್ರೂವಲ್ ಯಾವುದೂ ಆಗಿಲ್ಲ ಅಂತಂದರೆ ಅದು ಒಂದು ರೆವೆನ್ಯೂ ಸೈಟ್ ಆಗಿರುತ್ತೆ. ಸೊ ರೆವೆನ್ಯೂ ಸೈಟ್ನಲ್ಲಿ ತಗೊಳೋದು ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದರೆ ನಿಮ್ಗೆ ಯಾವುದೇ ಫೆಸಿಲಿಟೀಸ್ ಕೂಡ ಬೇಗ ಸಿಗೋದಿಲ್ಲ, ಕೆಲವೊಂದು ಲೀಗಲ್ ಪ್ರಾಬ್ಲಮ್ ಕೂಡ ಇರುವಂಥದ್ದು ಇರುತ್ತೆ. ಅಥವಾ ಡೆವಲಪರ್ಸ್ ಬಂದ್ಬಿಟ್ಟು ರೆವೆನ್ಯೂ ಸೈಟ್ಸ್ನಲ್ಲಿ ಸರಿಯಾದಂಥ ಮಾರ್ಗಸೂಚಿಗಳನ್ನ ಮಾಡಿರೋಲ್ಲ, ಯಾವುದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿರೋಲ್ಲ, ಬರೀ 20 ಅಡಿ ರೋಡ್ ಬಿಟ್ಟಿರ್ತಾರೆ, ಅಥವಾ ಡ್ರೈನೇಜ್ ಇರೋದಿಲ್ಲ, ವಾಟರ್ ಫೆಸಿಲಿಟೀಸ್ ಇರೋಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಅದರಿಂದ ರೆವೆನ್ಯೂ ಸೈಟ್ಸ್ನ ತೊಗೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂತಂದರೆ ಬೆಂಗಳೂರಿನಲ್ಲಿ ನೋಡೋದಾದರೆ ಹಳೆಯದು 20-30 ವರ್ಷಗಳ ಹಿಂದೆ ಮಾಡಿರುವಂಥ ರೆವೆನ್ಯೂ ಸೈಟ್ಸ್ಗಳೇನಿದೆ ಇವತ್ತು ಕೂಡ ಕೆಲವೊಂದು ಫೆಸಿಲಿಟೀಸ್ಗಳು ಇಲ್ದಲೇ ಒದ್ದಾಡ್ತಾ ಇದ್ದಾರೆ. ಅದೇ ಇವತ್ತು ಆಗಿರುವಂಥ ಕನ್ವರ್ಟೆಡ್ ಲ್ಯಾಂಡ್ ಅಥವಾ ಅಪ್ರೂವ್ಡ್ ಲ್ಯಾಂಡ್ಗಳೇನಿದೆ ಪಕ್ಕದಲ್ಲೇ ಇರುತ್ತೆ, ಅವ್ರಿಗೆ ಎಲ್ಲ ಫೆಸಿಲಿಟೀಸ್ ಬಂದಿರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದರಿಂದ ರೆವೆನ್ಯೂ ಸೈಟ್ಸ್ ಪ್ರಾಬ್ಲಮ್ ಆಗುತ್ತೆ. ಕನ್ವರ್ಷನ್ ಆಗಿದೆಯಾ ಮತ್ತು ಅಪ್ರೂವಲ್ ಆಗಿದೆಯಾ ಅನ್ನೋದನ್ನ ನೋಡಿಕೊಂಡು ನೀವು ತೊಗೊಳೋದ್ರಿಂದ ನೀವು ಸುಮಾರು ಲಕ್ಷ ದುಡ್ಡುಗಳನ್ನ ಉಳಿಸ್ಬೋದು. ಅಷ್ಟೇ ಅಲ್ಲದೆ ಸ್ಟ್ರೆಸ್ ಫ್ರೀ ಲೈಫ್ನ ಕೂಡ ಇದು ಮಾಡ್ಕೋಬೋದು. ಇಷ್ಟು ನೀವು ಲೀಗಲ್ ಪಾಯಿಂಟ್ಸ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನೆಲ್ಲ ಲೀಗಲ್ ಪಾಯಿಂಟ್ಸ್ನ ನೀವು ಚೆಕ್ ಮಾಡೋಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಒಬ್ಬ ಲಾಯರ್ನ ಸಪೋರ್ಟ್ನ ತೊಗೋಬೇಕಾಗತ್ತೆ. ಸೊ ನೆಕ್ಸ್ಟ್ ಬನ್ನಿ, ನಾವು ಫಿಸಿಕಲಾಗಿ ಏನೇನು ಚೆಕ್ ಮಾಡಬೇಕಾಗತ್ತೆ, ಯಾವ ರೀತಿಯ ಫಿಸಿಕಲ್ ಲ್ಯಾಂಡ್ನ ನಾವು ಚೆಕ್ ಮಾಡಬೇಕು ಅನ್ನೋದನ್ನ ನೋಡೋಣ. ಪ್ಲಾಟ್ದು ಶೇಪು ಮತ್ತು ಸೈಜ್ನ ನೋಡಿ. ಆಡ್ ಪ್ಲಾಟ್ಸ್ ಅಂತ ಕೊಡ್ತಾರೆ, ಆಡ್ ಪ್ಲಾಟ್ಸ್ನ ಸ್ವಲ್ಪ ಕಡಿಮೆ ಕೂಡ ಕೊಡ್ಬೋದು ಅವರು. ಬಟ್ ಅದರಿಂದ ನೀವು ಆ ಸ್ವಲ್ಪನ ನೀವು ಕಡಿಮೆ ಕೊಟ್ಟು ತೊಗೊಳೋದ್ರಿಂದ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ತುಂಬ ಆಲ್ಟ್ರೇಷನ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಪ್ಲ್ಯಾನ್ ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ, ಅಥವಾ ನಿಮಗೆ ತುಂಬ ಚಿಕ್ಕದಾಗಿರ್ಬೋದು ಅಥವಾ ಟ್ರಯಾಂಗಲ್ ಶೇಪಲ್ಲಿ ಇರ್ಬೋದು, ಅಲ್ಲಿ ನಿಮಗೆ ಎಷ್ಟೋ ಜಾಗಗಳು ವೇಸ್ಟ್ ಆಗುತ್ತೆ. ಅದರಿಂದ ನಿಮಗೆ ತುಂಬ ಲಾಸ್ ಆಗುತ್ತೆ. ಅಥವಾ ಅದು ಸ್ವಲ್ಪ ದುಡ್ಡನ್ನು ಜಾಸ್ತಿ ಕೊಟ್ಟು ಚೆನ್ನಾಗಿರೋವಂಥದ್ದು ಕ್ಲಿಯರ್ ಆಗಿ ಸ್ಕ್ವೇರ್ ಆಗಿ ಅಥವಾ ರೆಕ್ಟಾಂಗಲ್ ಆಗಿರುವಂಥ ಸೈಟನ್ನು ತೊಗೊಳೋದ್ರಿಂದ ನೀವು ಒಂದು ಕ್ಲಿಯರ್ ಆಗಿರುವಂಥ ಮನೆಯನ್ನು ಕಟ್ಬೋದು ಮತ್ತು ಚೆನ್ನಾಗಿ ಪ್ಲ್ಯಾನ್ನ ಮಾಡಿಕೊಂಡು ಮನೆಯನ್ನು ಕಟ್ಬೋದು. ಇಲ್ಲಿ ನಿಮಗೆ ಯಾವುದೇ ವೇಸ್ಟೇಜ್ ಕೂಡ ಆಗೋದಿಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸಾಯಿಲ್ ಟೆಸ್ಟ್ನ ನೀವು ಮಾಡಬೇಕಾಗುತ್ತೆ ಅಥವಾ ಸಾಯಿಲ್ ಕ್ವಾಲಿಟಿನ ಚೆಕ್ ಮಾಡಬೇಕಾಗುತ್ತೆ. ಸಾಯಿಲ್ ಟೆಸ್ಟ್ ಮಾಡಿಲ್ಲ ಅಂತಂದರೆ ಕೆಲವೊಂದು ಟೈಮು ಅಲ್ಲಿ ಯಾವುದೋ ಡೆಬ್ರೀಸು ಅಥವಾ ಹಳ್ಳ ಇರುತ್ತೆ, ಹಳೆ ಮಣ್ಣುಗಳನ್ನ ತೊಗೊಂಬಂದು ಸುರ್ತಿರ್ತಾರೆ. ನೀವು ಅಲ್ಲಿ ನಾರ್ಮಲ್ ಆಗಿ ಒಂದು ಫುಟಿಂಗ್ ಹಾಕಬೇಕು ಅಥವಾ ಒಂದು ಫೌಂಡೇಶನ್ ಹಾಕಬೇಕು ಅಂತಂದರೆ ನಾರ್ಮಲಾಗಿ ಹಾಕೋಕ್ಕಾಗಲ್ಲ, ಅಲ್ಲಿ ತುಂಬ ಡೀಪಲ್ಲಿ ಹೋಗಬೇಕಾಗುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಫೌಂಡೇಶನ್ ಕಾಸ್ಟ್ಗಳು ತುಂಬ ಜಾಸ್ತಿ ಬರುತ್ತೆ. ಅಥವಾ ಅಲ್ಲಿ ನೀರು ಏನಾದರೂ ಬರ್ತಾ ಇದೆಯಾ, ನೀರು ಲೀಕೇಜ್ ಇದೆಯಾ, ಇದನ್ನೆಲ್ಲ ನೀವು ಚೆಕ್ ಮಾಡ್ಕೋಬೋದು ಸಾಯಿಲ್ ಟೆಸ್ಟ್ ಮಾಡೋದ್ರಿಂದ. ಸೊ ಅಲ್ಲಿ ನಿಮಗೆ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡುಗಳು ಉಳಿಯುತ್ತೆ. ಯಾಕಂತಂದರೆ ಸಾಯಿಲ್ ಟೆಸ್ಟ್ ಮಾಡಿಸೋದ್ರಿಂದ ಇಲ್ಲಿ ನಿಮಗೆ ಸಾಯಿಲ್ ಟೆಸ್ಟು ಒಂದು 4,000 to 12,000 ರೂಪಾಯಿ ದುಡ್ಡಲ್ಲಿ ನಿಮಗೆ ಆಗುತ್ತೆ. ಸೊ ನೀವು ಅದನ್ನು ಟೆಸ್ಟ್ ಮಾಡಿಸಿನೇ ಯಾವುದೋ ಒಂದು ಸೈಟನ್ನು ತಗೊಳ್ಳಿ ಅಂತ ನಾನು ಹೇಳ್ತೀನಿ. ನೀವು ನೆಕ್ಸ್ಟ್ ಲ್ಯಾಂಡ್ ಲೆವೆಲ್ ಏನಂತಂದರೆ ಅದು ಹಳ್ಳ ಇದೆಯಾ, ಫುಲ್ಲು ಅಪ್ ಇದೆಯಾ ಅಥವಾ ಸ್ಲ್ಯಾಂಟ್ ಆಗಿದೆಯಾ, ಇದನ್ನೆಲ್ಲ ನೀವು ನೋಡಿ ತಗೋಬೇಕಾಗುತ್ತೆ. ತುಂಬ ಹಳ್ಳ ಇತ್ತು ಅಂತಂದರೆ ಅದನ್ನು ರೀಫಿಲ್ ಮಾಡಬೇಕು, ರೋಡ್ ಲೆವೆಲ್ಗೆ ಅದನ್ನು ಮಾಡಬೇಕು ಅಂತಂದರೆ ನೀವು ತುಂಬ ಮಣ್ಣನ್ನು ಫಿಲ್ ಮಾಡಬೇಕಾಗುತ್ತೆ. ಅಂದರೆ ಅದು ಒಂದು 2 ಲಕ್ಷ 3 ಲಕ್ಷ ನಿಮಗೆ ಖರ್ಚಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ತುಂಬ ಅಪ್ಪಿತ್ತು ಅಂತ ಅದನ್ನೆಲ್ಲ ಮಣ್ಣನ್ನೆಲ್ಲ ತೆಗಿಸ್ಬೇಕು, ಆ ಮಣ್ಣನ್ನು ಮತ್ತೆ ನೀವು ಅಲ್ಲಿಂದ ಶಿಫ್ಟ್ ಮಾಡಿಸ್ಬೇಕು ಬೇರೆ ಕಡೆಗೆ ಅಂತಂದಾಗೂ ಕೂಡ ನಿಮಗೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗುತ್ತೆ. ಸೊ ಅದರಿಂದ ಕರೆಕ್ಟಾಗಿರೋವಂಥ ಒಂದು ಲ್ಯಾಂಡನ್ನು ಇದು ಮಾಡಿ, ನೀವು ಇಲ್ಲಿ ಕಡಿಮೆ ಏನು ಮಾಡ್ತಾ ಇದ್ದೀರಾ, ಇಲ್ಲಿ 20,000 10,000 ಕಡಿಮೆ ಮಾಡಿಕೊಂಡು ಸೈಟ್ನ ತೊಗೊತಾ ಇದ್ದೀರಾ, ಅದು ನಿಮಗೆ ಲಕ್ಷಾಂತರ ರೂಪಾಯಿ ಮುಂದೆ ಚಾರ್ಜ್ ಆಗೋಂತ ಇರುತ್ತೆ. ಅದರಿಂದ ಸೊ ಲ್ಯಾಂಡ್ ಲೆವೆಲ್ನ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಲೋಪ್ ಡೈರೆಕ್ಷನ್. ಸ್ಲೋಪ್ ಯಾವ ಕಡೆ ಇದೆ ಅಂತ ಹೇಳ್ಬಿಟ್ಟು ನಿಮ್ಮದು ಸೈಟ್ ಒಳಗಡೆಗೆ ಏನಾದರೂ ಸ್ಲೋಪ್ ಇತ್ತು ಅಂತಂದರೆ, ಮೇಲೆಯಿಂದ ಬರ್ತಾ ಇರೋ ರೋಡ್ದೆಲ್ಲ ಸ್ಲೋಪು ನಿಮ್ಮ ಸೈಟ್ ಒಳಗಡೆ ಬರ್ತಾ ಇತ್ತು ಅಂದರೆ ನೀವು ಏನೇ ಮಾಡಿದ್ರು ಕೂಡ ನಿಮ್ಮ ಸೈಟ್ನ ಎಷ್ಟೇ ಹೈಟ್ ಮಾಡಿದ್ರು ಕೂಡ ಅಲ್ಲಿ ನೀರು ಬರುವಂಥ ಚಾನ್ಸಸ್ ಇರುತ್ತೆ. ಅಥವಾ ಬೇರೆ ಲಿಕ್ವಿಡ್ ಏನಾದ್ರು ಇತ್ತು ಅಂತಂದರೆ ಅದೆಲ್ಲ ನಿಮ್ಮ ಸೈಟ್ ಕಡೆನೇ ಬರುವಂಥ ಚಾನ್ಸಸ್ ಇರುತ್ತೆ, ಗಲೀಜುಗಳೆಲ್ಲ ಆ ಕಡೆನೇ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಆ ಫ್ಲೋ ಯಾವ ಕಡೆ ಇದೆ ಅನ್ನೋದನ್ನು ತಗೊಳ್ಳಿ. ತುಂಬ ಡೌನಲ್ಲಿ ಇರೋದ್ರಿಂದ ತೊಗೊಂಡ್ರೆ ನೀವು ಅಲ್ಲಿ ತುಂಬ ಆಲ್ಟ್ರೇಷನ್ ಮಾಡಿ ಕನ್ಸ್ಟ್ರಕ್ಷನ್ಸ್ ಮಾಡಿಸ್ಬೇಕಾಗತ್ತೆ. ಇಲ್ಲ ಅಂತಂತಂದರೆ ನೀವು ಅಲ್ಲಿ ತುಂಬ ಖರ್ಚು ಮಾಡಬೇಕಾಗತ್ತೆ. ನೀವು ಇವಾಗ ಏನು ಉಳಿಸ್ತಾ ಇದ್ದೀರಾ ಆ ದುಡ್ಡು ನೀವು ಮುಂದೆ ಕನ್ಸ್ಟ್ರಕ್ಷನಲ್ಲಿ ಖರ್ಚು ಮಾಡ್ಕೊತೀರ ಡೆಫಿನೆಟಾಗಿ. ಅದರಿಂದ
ಕ್ಲೀನ್ ಆಗಿರುವಂಥ ಸರ್ಫೇಸು, ಒಂದು ಫ್ಲ್ಯಾಟ್ ಸರ್ಫೇಸ್ ಇರುವಂಥದ್ದು ಜಾಗನ ನೀವು ನೋಡಿ ತೊಗೊಳೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ವಾಟರ್ ಲಾಗಿಂಗ್ ಹಿಸ್ಟ್ರಿನ ಚೆಕ್ ಮಾಡ್ಕೊಳ್ಳಿ. ನೀವೊಂದು ಸೈಟ್ನ ನೋಡ್ಬೇಕಾದ್ರೆ ಡ್ರೈ ಸೀಸನಲ್ಲಿ ಹೋಗಿರ್ತೀರ, ಅಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ರೈನಿ ಸೀಸನ್ ಹೋದರೆ ಅದು ಬಂದ್ಬಿಟ್ಟು ಒಂದು ಕೆರೆ ಥರ ಆಗಿಬಿಟ್ಟಿರುತ್ತೆ. ಸೊ ಅಂದರೆ ಅಲ್ಲಿ ತುಂಬ ವಾಟರ್ ಲಾಗಿಂಗ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಅಲ್ಲಿ ಹೋದಾಗ ಮಳೆ ಟೈಮಲ್ಲಿ ಹೋಗಿ ನೋಡೋದು ತುಂಬ ಉತ್ತಮ. ಅಥವಾ ಎರಡನೇದಾದರೆ ನೀವು ಅಲ್ಲಿ ನೇಬರ್ಸ್ ಯಾರಿದ್ದಾರೆ ತುಂಬ ವರ್ಷಗಳಿಂದ ಇದ್ದಾರಲ್ಲ ಅಂಥವ್ರನ್ನ ಕೇಳಿ ತಿಳ್ಕೊಂಡು ಆನಂತರ ತೊಗೊಳ್ಳಿ. ಇಲ್ಲ ಅಂತಂದರೆ ವಾಟರ್ ಲಾಗಿಂಗ್ ಇಶ್ಯೂಸ್ ಇತ್ತು ಅಂತಂದರೆ ನಿಮಗೆ ತುಂಬ ಖರ್ಚು ಬರುವಂಥ ಚಾನ್ಸಸ್ ಇರುತ್ತೆ, ಅಥವಾ ನೆಮ್ಮದಿ ಹಾಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟು ಬಂದ್ಬಿಟ್ಟು ನಾವು ಮೇಯ್ನಾಗಿ ಆಕ್ಸೆಸ್ಸು ಮತ್ತು ಯುಟಿಲಿಟೀಸ್ ಏನಿದೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಸೊ ರೋಡ್ ವಿಡ್ತು, ಸೊ ರೋಡ್ ಬಂದ್ಬಿಟ್ಟು 20 ಅಡಿ 15 ಅಡಿ ರೋಡ್ ಇತ್ತು ಅಂತಂದರೆ ನಿಮಗೆ ಮೋರಿ ಆಕ್ಸೆಸ್ ಎಲ್ಲ ಹೋಗಿ ನೀವು ಒಂದು ಗಾಡಿ ನಿಲ್ಸ್ಕೊಳಕ್ಕಾಗಲ್ಲ, ಗಾಡಿ ಟರ್ನ್ ಮಾಡೋಕ್ಕಾಗಲ್ಲ, ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಹೋಗೋಕ್ಕಾಗಲ್ಲ, ಈ ಥರ ಪ್ರಾಬ್ಲಮ್ ಇರುತ್ತೆ. ಅಥವಾ ನೈಟಲ್ಲಿ ಯಾವುದೋ ಒಂದು ಗಾಡಿ ನಿಂತ್ಕೊಂತಂದ್ರೆ ಇನ್ನೊಂದು ಗಾಡಿ ಇದು ಮಾಡೋಕ್ಕಾಗಲ್ಲ, ಅದರಿಂದ ಯಾರನ್ನೋ ಕರೆಸಿ ಅವರೆಲ್ಲೋ ನಿಲ್ಸ್ಬಿಟ್ಟು ಹೋಗಿರ್ತಾರೆ, ತೆಗ್ಸಿ ಆಮೇಲೆ ನೀವು ಮುಂದೆ ಹೋಗಬೇಕಾಗುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ಗಳು ಬರುತ್ತೆ. ಸೊ ರೋಡು ನಾರ್ಮಲಿ 25ರಿಂದ 30 ಅಡಿ ಇರಬೇಕಾಗುತ್ತೆ. ಅಷ್ಟು ದೊಡ್ಡದು ರೋಡ್ ಇರೋವಂಥ ಸೈಟ್ನ ತಗೊಂಡ್ರೆ ನಿಮಗೆ ಉತ್ತಮ ಆಗುತ್ತೆ. ಇಲ್ಲ ಅಂತಂದರೆ ಮುಂದೆ ಇದು ಕೂಡ ನಿಮಗೆ ಕಾಸ್ಟ್ ಬೇರಿಂಗ್ ಅಸೆಟ್ ಆಗುತ್ತೆ. ರೋಡ್ ಬಗ್ಗೆ ಹೇಳಬೇಕಂತಂದ್ರೆ ನಿಮಗೆ ಚಿಕ್ಕ ರೋಡ್ ಇತ್ತು ಅಂತಂದರೆ ಮೆಟೀರಿಯಲ್ ಕೂಡ ಬರೋದಿಲ್ಲ ಸರಿಯಾಗಿ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ. ಸೊ ಆವಾಗ ನಿಮಗೆ ಕಾಂಟ್ರಾಕ್ಟರ್ಸು ಮೆಟೀರಿಯಲ್ ಸಪ್ಲೈ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಆಗ್ತಾರೆ. ಸೊ ಅದಕ್ಕೋಸ್ಕರ ರೋಡನ್ನ ಮಿನಿಮಮ್ 30 ಅಡಿ ಇರುವಂಥ ರೋಡ್ಗಳನ್ನ ತೊಗೊಂಡ್ರೆ ತುಂಬ ಉತ್ತಮ ಆಗಿರುತ್ತೆ. ಸೊ ನೆಕ್ಸ್ಟು ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಅಂದರೆ ನಿಮ್ಮ ಒಂದು ಸೈಟ್ಗೆ ಹತ್ತಿರದಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಇರಬೇಕು ಅಥವಾ ಎಲೆಕ್ಟ್ರಿಕ್ ಪೋಲ್ ಇರಬೇಕು. ಇಲ್ಲ ಅಂತಂದರೆ ನೀವು ಎಲೆಕ್ಟ್ರಿಕ್ನ ಅಲ್ಲಿಂದ ದೂರದಿಂದ ತೊಗೋಬೇಕಂದ್ರೆ ನಿಮಗೆ ತುಂಬ ಖರ್ಚಾಗುತ್ತೆ. ಸೊ ತುಂಬ ದೂರ ಇತ್ತು ಅಂತಂದರೆ ನಿಮಗೆ ಕೇಬಲ್ಲು ಅಥವಾ ಡಿಗಿಂಗ್ ಮಾಡೋದು ಇದೆಲ್ಲ ಖರ್ಚು ನಿಮಗೆ ಎಕ್ಸ್ಟ್ರಾ ಅಡಿಷನ್ ಆಗುತ್ತೆ. ಅದರಿಂದ ಸೊ ಎಲೆಕ್ಟ್ರಿಕ್ ಪಾಯಿಂಟ್ಸು ನಿಮಗೆ ಸೈಟಲ್ಲಿ ಹತ್ತಿರದಲ್ಲಿ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಮೂರನೇದು ಬಂದ್ಬಿಟ್ಟು ವಾಟರ್ ಸೋರ್ಸು, ನಿಮಗೆ ಬೋರ್ವೆಲ್ ಡೆಪ್ತು ಎಷ್ಟು ಡೆಪ್ತಲ್ಲಿ ಬೇರೆಯವರು ನೀರು ಸಿಕ್ಕಿದೆ ಅಥವಾ ಸಿಗುತ್ತಾ ನೀರು ಇಲ್ವಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಮುನಿಸಿಪಲ್ ವಾಟರ್ ಏನಾದರೂ ಬರ್ತಾ ಇದೆಯಾ ಅಥವಾ ಕಾವೇರಿ ವಾಟರ್ ಏನಾದರೂ ಇದೆಯಾ ಇದನ್ನೆಲ್ಲ ಇದು ಮಾಡ್ಕೊಳ್ಳಿ. ವಾಟರ್ ಇಲ್ಲ ಅಂತಂದರೆ ಸೊ ನಿಮಗೆ ಅದು ಕೂಡ ಕನ್ಸ್ಟ್ರಕ್ಷನಲ್ಲೂ ಕಾಸ್ಟ್ ಆಗುತ್ತೆ, ಮತ್ತು ನೀವು ಮುಂದೆ ಲೈಫ್ನ ಲೀಡ್ ಮಾಡಬೇಕಾದ್ರೂ ಕೂಡ ನಿಮಗೆ ವಾಟರ್ ತುಂಬ ಇಂಪಾರ್ಟೆಂಟ್. ಆವಾಗಲೂ ಕೂಡ ನೀವು ಟ್ಯಾಂಕರ್ ಫೆಸಿಲಿಟೀಸ್ನ ಏನಾದರೂ ಯೂಸ್ ಮಾಡ್ಕೋಬೇಕಾಗುತ್ತೆ, ನಿಮಗೆ ಎಕ್ಸ್ಟ್ರಾ ಅಡಿಷ್ನಲ್ ಕಾಸ್ಟ್ ಆಗುತ್ತೆ. ಸೊ 14th ಬಂದ್ಬಿಟ್ಟು ಡ್ರೈನೇಜ್ ಸಿಸ್ಟಮ್ಸು. ಸೊ ತುಂಬ ರೆವೆನ್ಯೂ ಸೈಟ್ಸಲ್ಲಿ ನಾವು ನೋಡ್ತಾ ಇದ್ದೀವಿ ಡ್ರೈನೇಜ್ ಸಿಸ್ಟಮ್ಸೇ ಇಲ್ಲ, ಇವತ್ತಿನ ಕಾಲದಲ್ಲೂ ಡ್ರೈನೇಜ್ ಸಿಸ್ಟಮ್ಸ್ ಇಲ್ಲ. ಸೊ ಅದರಿಂದ ನೀವು ಡ್ರೈನೇಜ್ ಸಿಸ್ಟಮ್ನ ನೋಡ್ಕೋಬೇಕು. ಡ್ರೈನೇಜ್ ಸಿಸ್ಟಮ್ ಇಲ್ಲ ಅಂತಂತಂದರೆ ಅಲ್ಲೇ ಮೋರಿ ಅಥವಾ ಅದೆಲ್ಲ ರೋಡ್ ಮೇಲೆ ಬಂದ್ಬಿಡುತ್ತೆ. ಇದರಿಂದ ನಿಮಗೆ ಮಸ್ಕಿಟೋ ಅಥವಾ ಸ್ಮೆಲ್ ಬರೋದು, ಒಂದು ರೀತಿಯಾದಂಥ ಒಂದು ಚೆನ್ನಾಗಿ ಕಾಣಿಸಲ್ಲ ನಿಮ್ಮ ಒಂದು ಮನೆ ಇರುವಂಥ ಏರಿಯಾ, ಅಟ್ಮಾಸ್ಫಿಯರ್ ಇಲ್ಲ, ನೆಮ್ಮದಿ ಇರೋಲ್ಲ. ಸೊ ಆ ಥರ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಬಾರ್ದು ಅಂತಂದರೆ ನೀವು ಡ್ರೈನೇಜ್ ಸಿಸ್ಟಮ್ ಇರೋವಂಥದ್ದೇ, ಡ್ರೈನೇಜ್ ಸಿಸ್ಟಮ್ ಆಲ್ರೆಡಿ ಇರಬೇಕು, ಅದು ಔಟ್ಲೆಟ್ ಇರಬೇಕು, ಅದಿರೋವಂಥ ಒಂದು ಸೈಟನ್ನು ನೋಡಿ ತೊಗೊಳೋದ್ರಿಂದ ನಿಮಗೆ ಉತ್ತಮವಾದ ಮನೆ ಸಿಗುತ್ತೆ ಮುಂದೆಗಡೆ. ಸೊ ಈಗ ಬಂದು ನಾವು ಫೈನಾನ್ಷಿಯಲ್ ಚೆಕ್ ಮಾಡೋಣ. ಏನೇನು ನೋಡಬೇಕು ಅಂತಂದರೆ ಒಂದು ಮಾರ್ಕೆಟ್ ಪ್ರೈಸ್ನ ಫಸ್ಟು ನೋಡ್ಕೋಬೇಕಾಗತ್ತೆ. ಸೊ ಮಾರ್ಕೆಟ್ ಪ್ರೈಸ್ನ ನಾವು ಹೆಂಗೆ ಚೆಕ್ ಮಾಡಬೇಕು ಅಂತಂದರೆ ಪಕ್ಕದಲ್ಲಿ ಲೇಔಟ್ಗಳು ಒಂದೊಂದು 16 ಲೇಔಟ್ಗಳು ಯಾವ್ದಾದ್ರು ಇತ್ತು ಅಂತಂದರೆ ಅಲ್ಲೆಲ್ಲ ಎಷ್ಟಿದೆ ಸೈಟು, ಅಲ್ಲಿ ಏನಿದೆ ರೋಡು, ಅಲ್ಲಿ ಏನು ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಫೆಸಿಲಿಟೀಸ್ ಮೇಲೆ ಕೂಡ ಪ್ರೈಸ್ ಕೂಡ ಚೇಂಜ್ ಆಗುತ್ತೆ, ಮತ್ತು ಕನ್ವರ್ಷನ್ ಮೇಲೆ ಕೂಡ ಪ್ರೈಸ್ ಚೇಂಜ್ ಆಗುತ್ತೆ. ಯಾವ ಕನ್ವರ್ಷನ್ ಇದೆ, ಯಾವ ಒಂದು ಪ್ರೈಸ್ಗೆ ಅಲ್ಲಿ ಸೇಲ್ ಆಗ್ತಾಯಿದೆ, ಮತ್ತು ಮುಂದೆ ಯಾವ ರೀತಿಯ ಒಂದು ಇಂಪ್ರೂವ್ಮೆಂಟ್ ಇರುತ್ತೆ ಅನ್ನೋದನ್ನ ಕೂಡ ನೋಡ್ಕೊಳೋದ್ರ ಮೇಲೆ ಈ ಒಂದು ಪ್ರೈಸ್ ವೇರಿ ಆಗುತ್ತೆ. ಸೊ ಪ್ರೈಸ್ನ ನೀವು ಮಾರ್ಕೆಟ್ ರಿಸರ್ಚ್ ಮಾಡ್ಕೊಳ್ಳಿ. ಸೊ ಇಲ್ಲಿ 5,000 ರೂಪಾಯಿ ಸ್ಕ್ವೇರ್ ಫೀಟ್ ಏನಾದ್ರು ಹೇಳ್ತಾ ಇದ್ದಾರೆ, ಪಕ್ಕದಲ್ಲಿ ಬಂದ್ಬಿಟ್ಟು 3,000 ರೂಪಾಯಿ ಇದೆ ಅಂದರೆ ಅಷ್ಟು ಡಿಫ್ರೆನ್ಸ್ ಇರಲ್ಲ. 5,000 ರೂಪಾಯಿ ಇದೆ, 4,500 ರೂಪಾಯಿ ಇದೆ ಅಂದರೆ ಫೆಸಿಲಿಟೀಸಲ್ಲಿ ಏನೋ ಇಂಪ್ರೂವ್ಮೆಂಟ್ ಇರುತ್ತೆ, ಅದರಿಂದ ಇಲ್ಲಿ ಇನ್ಕ್ರೀಸ್ ಆಗಿರುತ್ತೆ. ಸೊ ನೆಗೋಷಿಯೇಷನ್ ಮಾಡಿ ನೀವು ತೊಗೊಳೋದ್ರಿಂದ ನಿಮಗೆ ಅಲ್ಲೂ ಕೂಡ ಸೇವ್ ಮಾಡ್ಬೋದು, ಮುಂದೆ ಕೂಡ ನೀವು ಜಾಸ್ತಿ ಕೊಟ್ರಿ ಅನ್ನೋ ಒಂದು ಪ್ರಾಬ್ಲಮ್ ಇರಲ್ಲ. ಸೊ ಇದನ್ನು ಈಸಿಯಾಗಿ ಚೆಕ್ ಮಾಡಬೇಕಂದ್ರೆ ಲಾಸ್ಟು ಒಂದು 3-4 ಸೈಟ್ ಯಾವುದು ಸೆಲ್ ಆಗಿದೆ ನಿಯರ್ ಬೈಯಲ್ಲಿ ಅದರಿಂದ ವಿಚಾರಿಸ್ಕೊಳ್ಳಿ, ಎಷ್ಟು ಪ್ರೈಸ್ಗೆ ಹೋಗಿದೆ ಅನ್ನೋದನ್ನ ನಿಯರ್ ಬೈ ಇದು ಮಾಡಿಕೊಂಡು ಸೊ ಒಂದು ಆವ್ರೇಜ್ ಮಾಡಿಕೊಂಡು ನೀವು ಪ್ರೈಸ್ನ ಕೋಟ್ ಮಾಡ್ಕೋಬೋದಾಗುತ್ತೆ. ಸೊ ಹಿಡನ್ ಕಾಸ್ಟು, ಸೊ ಇವತ್ತು ಹಿಡನ್ ಕಾಸ್ಟ್ ಏನೇನು ಬರುತ್ತೆ ಅಂತಂದರೆ ನಮಗೆ ಸ್ಟ್ಯಾಂಪ್ ಡ್ಯೂಟಿ ಬರ್ಬೋದು, ರಿಜಿಸ್ಟ್ರೇಷನ್ಸು, ಸರ್ವೆ ಮಾಡಿಸೋದು, ಲೆವೆಲಿಂಗ್ ಮಾಡಿಸೋದು, ಇದೆಲ್ಲ ಬಂದ್ಬಿಟ್ಟು 10 to 20% ಎಕ್ಸ್ಟ್ರಾ ಕಾಸ್ಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಹಿಡನ್ ಕಾಸ್ಟ್ಗಳ ಬಗ್ಗೆ ಕೂಡ ನೀವು ಮುಂಚೆನೇ ಯೋಚನೆ ಮಾಡಿಟ್ಟಿರಿ, ಏನೇನು ನಿಮಗೆ ಹಿಡನ್ ಕಾಸ್ಟ್ಗಳು ಬರುತ್ತೆ. ಒಂದು ರಿಜಿಸ್ಟ್ರೇಷನ್ ಕಾಸ್ಟ್ ಏನು ಬರ್ಬೋದು, ಅಥವಾ ಸೈಟ್ಗೆ ಫೆನ್ಸಿಂಗ್ ಮಾಡಿಸೋದು, ಅಥವಾ ಇನ್ನೊಂದೇನೋ ಮಾಡಬೇಕಾಗಿರುತ್ತೆ, ಅಥವಾ ಲೆವೆಲಿಂಗ್ ಮಾಡಿಸ್ಬೇಕಾಗಿರುತ್ತೆ, ಇದೆಲ್ಲ ಎಷ್ಟು ಕಾಸ್ಟಿಂಗ್ ಬರುತ್ತೆ ಅನ್ನೋದನ್ನ ನೋಡಿಕೊಂಡು ನೀವು ಸೈಟ್ನ ಅಡ್ವಾನ್ಸ್ ಮಾಡಿ ಅಥವಾ ಸೈಟನ್ನು ಪರ್ಚೇಸ್ ಮಾಡಿ.
17ನೇದಾಗಿ ಸೆಟ್ ಬ್ಯಾಕ್ ರೂಲ್ಸು ನಾರ್ಮಲ್ ಸೆಟ್ ಬ್ಯಾಕ್ ರೂಲ್ಸು ಗೌರ್ಮೆಂಟ್ ಪ್ರಕಾರ ಬೇರೆ ಇರುತ್ತೆ. ಅದೇ ಲೇಔಟ್ ಡೆವಲಪರ್ಸ್ ರೂಲ್ಸ್ ಪ್ರಕಾರನೇ ಬೇರೆ ಇರುತ್ತೆ. ಕೆಲವೊಬ್ರು ಏನು ಹೇಳ್ತಾರೆ, ಹಿಂದಗಡೆ 5 ಅಡಿ ಬಿಟ್ಟಿರಬೇಕು ಅಥವಾ ಮುಂದ್ಗಡೆ 5 ಅಡಿ ಬಿಟ್ಬಿಟ್ಟೆ ಕಟ್ಟಬೇಕು, ಇಲ್ಲ ಅಂತಂದರೆ ಕಟ್ಟೋಕೆ ಬಿಡಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ತಗೊಳೋದಕ್ಕೆ ಮುಂಚೆನೇ ಇಲ್ಲಿ ಅಥವಾ ಒಂದು ಲೇಔಟಲ್ಲಿ ನೀವೇನು ತಗೊತಾ ಇದ್ದೀರಾ ಅಲ್ಲಿ ಏನಾದರೂ ಸೆಟ್ ಬ್ಯಾಕ್ ರೂಲ್ಸು ಸ್ಪೆಷಲ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಆ ಸೆಟ್ ಬ್ಯಾಕ್ ರೂಲ್ಸು ನಿಮಗೆ ಸರಿ ಹೊಂದುತ್ತೆ ಅಂತಂದರೆ ನೀವು ಸೈಟನ್ನು ಪರ್ಚೇಸ್ ಮಾಡಿ, ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಕೆಲವೊಂದು ರೆಸಿಡೆನ್ಸಲ್ಲಿ ಅಥವಾ ವಿಲ್ಲಾಮೆಂಟ್ಸ್ ಏನಾದರೂ ಇದ್ದರೆ ಅಲ್ಲಿ ಇಷ್ಟೇ ಕಟ್ಟಬೇಕು, ಇಷ್ಟೇ ಹೈಟಲ್ಲಿ ಕಟ್ಟಬೇಕು, ನೀವು ರೆಸಿಡೆನ್ಷಿಯಲ್ ಕಟ್ಟಂಗಿಲ್ಲ ಅಥವಾ ಓನಿಗೆ ಕಟ್ಟಬೇಕಾಗತ್ತೆ, ಈ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಕೆಲವೊಂದು ಲೇಔಟ್ಸಲ್ಲಿ. ಸೊ ಅದನ್ನೆಲ್ಲ ನೋಡಿಕೊಂಡು ಅದನ್ನೆಲ್ಲ ಕೇಳ್ಕೊಂಡು ತಗೊಳ್ಳಿ. ಪ್ರೈಸ್ ಮಾತ್ರ ನೋಡೋದಲ್ಲ, ಇದನ್ನೆಲ್ಲ ಕೂಡ ನೀವು ಮಾನಿಟರ್ ಮಾಡ್ಕೋಬೇಕಾಗತ್ತೆ. ಸೊ ಸೆಟ್ ಬ್ಯಾಕ್ಸ್ ವೈಲೇಷನ್ ಮಾಡೋದ್ರಿಂದ ಡೆಮಾಲಿಷನ್ ನೋಟಿಸ್ ಕೂಡ ಈ ನಡುವೆ ಬರ್ಬೋದು. ಸೊ ಗೌರ್ಮೆಂಟ್ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಸೊ ಅದರಿಂದ ಕೇರ್ಫುಲ್ಲಾಗಿ ಈ ಒಂದು ರೂಲ್ಸ್ನ ಫಾಲೋ ಮಾಡಿ. ಮತ್ತು ವಾಸ್ತು ಚೆಕ್ ಮಾಡೋರು ಯಾರಾದರೂ ಇತ್ತು ಅಂತಂದರೆ ವಾಸ್ತುನ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾಳೆ ತೊಗೊಂಡ ಮೇಲೆ ನಿಮ್ಗೆ ಯಾರೋ ಬಂದ್ಬಿಟ್ಟು ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಆ ರೋಡ್ ಅಲ್ಲಿರಬೇಕಾಯ್ತು, ರೋಡ್ ಎದುರುಗಡೆ ಇದೆ ನಿಮ್ಮ ಮನೆ ಅಥವಾ ರೋಡ್ ಸೈಡಲ್ಲಿದೆ, ನಿಮ್ಗೆ ಈ ಸೈಡಲ್ಲಿ ಇರಬಾರ್ದಿತ್ತು, ಈ ಥರ ಎಲ್ಲ ತಲೆಗೆ ಏನಾದರೂ ಹುಳ ಬಿಟ್ಟಾಗ ಅಥವಾ ಏನೋ ಒಂದು ಹೇಳಿದಾಗ, ಸೊ ವಾಸ್ತುನ ನಂಬೋವಂಥವ್ರು ಇತ್ತು ಅಂತಂದಾಗ ಅವ್ರಿಗೆ ಟೆನ್ಷನ್ ಆಗುತ್ತೆ. ವಾಸ್ತು ನಂಬದೇ ಇದ್ದವ್ರಾದರೆ ಪರವಾಗಿಲ್ಲ. ಯಾಕೆಂದ್ರೆ ಕೆಲವೊಂದು ಟೈಮು ವಾಸ್ತುನ ನಂಬ್ತಾರೆ, ಇದನ್ನೆಲ್ಲ ಮಾಡ್ತಾರೆ ಅಂದಾಗ ಅವರು ಜಾಸ್ತಿ ತಲೆಯಲ್ಲಿ ಒಂದು ಟೆನ್ಷನ್ನ ತೊಗೊತಾರೆ. ಸೊ ಅದಕ್ಕೋಸ್ಕರ ಫಸ್ಟೇ ಚೆಕ್ ಮಾಡ್ಕೊಂಬಿಡಿ, ಆವಾಗ ನೀವು ಸೇಫರ್ ಸೈಡಲ್ಲಿ ಇರ್ತೀರ. ಸೊ ವಾಸ್ತುನ ನಂಬೋವಂಥವ್ರು ಇತ್ತು ಅಂತಂದಾಗ ವಾಸ್ತು ಮಾಡುವಂಥ ಅವ್ರನ್ನ ಕರ್ಕೊಂಬಂದು ತೋರಿಸಿ ಅವ್ರಿಗೂ ಏನಿದೆ ಪೇಮೆಂಟ್ನ ಮಾಡಿ ನೀವು ತೋರಿಸೋದ್ರಿಂದ ಅವರು ನಿಮಗೆ ಕ್ಲಿಯರಾಗಿ ಹೇಳ್ತಾರೆ ಏನೇನು ಚೇಂಜ್ ಮಾಡ್ಕೋಬೋದು, ಎಲ್ಲಿ ತಗೋಬಾರ್ದು ಅಂತ. ಸೊ ಅದರಿಂದ ನಿಮ್ಮ ಒಂದು ಪೀಸ್ ಇರುತ್ತೆ ನೀವು ಮನೆ ಕಟ್ಟಬೇಕಾದ್ರೆ. ಸೊ ಫ್ಯೂಚರ್ ಸೇಫ್ಟಿ, ನೀವು ನಿಮ್ಮ ಸರೌಂಡಿಂಗ್ಸ್ನ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇವತ್ತು ಇಲ್ಲೇನೋ ತೊಗೊಂಡಿರ್ತಾರ, ನಾಳೆ ನಿಮ್ಮ ಒಂದು ಸೈಟ್ ತೊಗೊಂಡಿರೋ ಪಕ್ಕದಲ್ಲಿ ಗ್ರೇವಾರ್ಡು ಅಥವಾ ಯಾವುದೋ ಒಂದು ಬರಿಯಲ್ ಗ್ರೌಂಡ್ ಬರ್ಬೋದು, ಡ್ರೈನೇಜ್ ಬರ್ಬೋದು, ಅಥವಾ ಯಾವುದೋ ಒಂದು ರಾಜಕಾಲುವೆ ಬರ್ಬೋದು, ಹೈಟೆನ್ಷನ್ ವೈರ್ ಏನಾದರೂ ಬರ್ಬೋದು, ಇದೆಲ್ಲ ಪ್ಲ್ಯಾನಲ್ಲಿರುತ್ತೆ. ಸೊ ಇದನ್ನೆಲ್ಲ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಇದನ್ನು ಒಂದು ನಿಮ್ಮ ಅಥಾರಿಟಿ ಏನಿರುತ್ತೆ, ಅಪ್ರೂವಲ್ ಅಥಾರಿಟಿ, ಅವ್ರ ಹತ್ರ ಮ್ಯಾಪ್ಸ್ ಇರುತ್ತೆ ಆಲ್ರೆಡಿ. ಸೊ ಇಲ್ಲಿ ಹೋಗಿ ತಗೋಬಾರ್ದಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಇದನ್ನು ಕೂಡ ನೀವು ಲೀಗಲಿ ಲಾಯರ್ಸ್ ಹತ್ರನೇ ಚೆಕ್ ಮಾಡೋದ್ರಿಂದ ತುಂಬ ಉತ್ತಮ. ಸೊ ಚೆಕ್ ಮಾಡಿಕೊಂಡು ನೀವು ತೊಗೊಂಡ್ರೆ ನಿಮ್ಮ ಒಂದು ಫ್ಯೂಚರ್ನಲ್ಲಿ ಇವತ್ತು ನೀವು ಕೊಟ್ಟಿರುವಂಥ ಲಕ್ಷಾಂತರ ರೂಪಾಯಿ ದುಡ್ಡು ನಾಳೆ ಕಡಿಮೆ ಆಗಬಾರ್ದು, ಅಥವಾ ಅದನ್ನು ಸೇಲೇ ಮಾಡೋಕ್ಕಾಗದೇ ಇರೋ ಥರ ಅಥವಾ ಯೂಸೇ ಮಾಡೋಕ್ಕಾಗದೇ ಇರೋ ಥರ ಆಗಬಾರ್ದು ಅಂತಂದರೆ ಈ ಒಂದು ಪಾಯಿಂಟ್ನ ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ 20th ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಒಂದು ಎಕ್ಸ್ಪರ್ಟ್ ಒಪಿನಿಯನ್ನ ತೊಗೊಳೋದು ಅತಿ ಉತ್ತಮ. ನಾನು ಅವಾಗಿಂದ ಹೇಳ್ಕೊಂಬಂದಿದ್ದೀನಿ ಲಾಯರ್ ಅಂತ ಹೇಳ್ಬಿಟ್ಟು. ಸೊ ಲಾಯರ್ ಮತ್ತು ಸಿವಿಲ್ ಇಂಜಿನಿಯರ್ಸ್ ಅಥವಾ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಇವರ ಒಂದು ಒಪಿನಿಯನ್ನ ನೀವು ತೊಗೊಳೋದು ಅತಿ ಉತ್ತಮ. ಯಾಕೆ ಅಂತಂದರೆ ನಿಮ್ಮ ಮುಂದೆ ಆಗುವಂಥ ಪ್ರಾಬ್ಲಮ್ಗಳನ್ನ ಅವ್ರು ಇವತ್ತೇ ಸ್ಟಾಪ್ ಮಾಡಿ ನಿಮ್ಮ ಒಂದು ಲಕ್ಷಾಂತರ ರೂಪಾಯಿ ನಷ್ಟನ ಅವರು ಬರೀ ಸಾವಿರಾರು ರೂಪಾಯಿ ಫೀಸ್ ತೊಗೊಳೋದ್ರ ಮುಖಾಂತರ ಸ್ಟಾಪ್ ಮಾಡ್ತಾರೆ. ಸೊ ಲಾಯರ್ಗೆ ಕೊಡುವಂಥ ಅಥವಾ ಇವ್ರಿಗೆ ಇಂಜಿನಿಯರ್ಸ್ಗೆ ಕೊಡುವಂಥ 5,000 ರೂಪಾಯಿ ಫೀಸ್ ಏನಿದೆ ನಿಮಗೆ 20-30 ಲಕ್ಷ ರೂಪಾಯಿಗಳನ್ನ ಉಳಿಸ್ಕೊಡುತ್ತೆ. ಸೊ ಅದರಿಂದ ಲಾಯರ್ಗಳನ್ನ ಕನ್ಸಲ್ಟ್ ಮಾಡಿ ಡಾಕ್ಯುಮೆಂಟ್ಸ್ನ ತೋರಿಸಿ ಕ್ಲಿಯರ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಅವ್ರ ಹತ್ರದಿಂದ ಒಂದು ಲೀಗಲ್ ಒಪಿನಿಯನ್ನ ತೊಗೊಳ್ಳಿ. ಮನೇನ ಕಟ್ಟೋದಕ್ಕೆ ಮುಂಚೆ ಸಿವಿಲ್ ಇಂಜಿನಿಯರ್ಸ್, ಆರ್ಕಿಟೆಕ್ಟ್ಸ್ ಹತ್ರ ಹೋಗಿ ಪ್ಲ್ಯಾನ್ ಮಾಡಿಸಿ. ಸೊ ಅವಾಗ ಕರೆಕ್ಟಾಗಿರೋವಂಥ ಇದು ಮಾಡ್ತಾರೆ. ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಹೋಗಿ ಸ್ಟ್ರಕ್ಚರಲ್ ಮಾಡಿಸಿ, ಅವಾಗ ನಿಮಗೆ ಎಷ್ಟು ಡೀಪ್ ಬೇಕಾಗುತ್ತೆ ಅನ್ನೋದನ್ನು ಅವ್ರು ಹೇಳ್ತಾರೆ, ಎಷ್ಟು ಪಿಲ್ಲರ್ಸ್ ಬೇಕಾಗುತ್ತೆ ಅಂತ ಕರೆಕ್ಟಾಗಿ ಹೇಳ್ತಾರೆ. ಸೊ ಆವಾಗ ನಿಮಗೆ ಒಂದು ನೆಮ್ಮದಿಯಾದ ಒಂದು ಜೀವನ ಇರುತ್ತೆ. ಮನೆ ಕಟ್ಟಿದ ಮೇಲೆ ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲ ಅಂತ ನೀವೇ ಯಾವುದೋ ಒಂದು ನಾರ್ಮಲ್ ಆಗಿ ಮನೆ ಕಟ್ಟೋದು, ನಾರ್ಮಲ್ ಮೇಸ್ತ್ರಿಗಳನ್ನ ಇಟ್ಕೊಂಡು ಸಡನ್ನಾಗಿ ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಕಟ್ಕೊಂಡ್ರೆ ಆವಾಗ ಏನಾಗುತ್ತೆ, ಕೆಲವೊಂದು ಟೈಮು ಲೂಸ್ ಸಾಯಿಲ್ ಇತ್ತು ಅಂತಂದರೆ ಮನೆ ಬಿದ್ದೋಗುವಂಥದ್ದು, ಕ್ರ್ಯಾಕ್ ಬರೋವಂಥದ್ದು, ಇಲ್ಲ ಬೇರೆ ಏನೋ ಪ್ರಾಬ್ಲಮ್ ಬರ್ಬೋದು, ಅಥವಾ ಕರೆಕ್ಟಾಗಿರುವಂಥ ಜಾಗ ಯೂಟಿಲೈಸ್ ಆಗದೆ ಇರ್ಬೋದು, ಜಾಗ ವೇಸ್ಟ್ ಆಗ್ಬೋದು, ಈ ಥರ ಎಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಎಕ್ಸ್ಪರ್ಟ್ ಒಪಿನಿಯನ್ನ ತೊಗೊಳೋದು ತುಂಬ ಉತ್ತಮ. ಸೊ ಅದರಿಂದ ನಿಮಗೆ ಕೆಲವೊಂದು 1,000 ರೂಪಾಯಿಗಳು ಮಾತ್ರ ಹೋಗ್ಬೋದು, ಆದರೆ ನಿಮಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಮತ್ತು ನಿಮಗೆ ಫ್ಯೂಚರಲ್ಲಿ ನಿಮ್ಮ ಮನೆ ಇದೇ ಥರ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ. ಸೊ ಅಷ್ಟೇ ಅಲ್ಲದೆ ಲೀಗಲ್ ಒಪಿನಿಯನ್ ಲಾಯರ್ಸ್ ಹತ್ರ ತೊಗೊಳೋದ್ರಿಂದ ನೀವು ತುಂಬಾ ಪೀಸ್ಫುಲ್ ಆಗಿರ್ಬೋದು, ಯಾವುದೇ ರೀತಿಯ ತೊಂದರೆ ಕೂಡ ಇರೋದಿಲ್ಲ ಅಂತ ಹೇಳ್ತೀನಿ. ರಿಯಾಲಿಟಿ ಏನಪ್ಪ ಅಂತಂದರೆ, ತುಂಬ ಜನ ಬಂದುಬಿಟ್ಟು ಒಂದು ಮೊಬೈಲ್ ಫೋನ್ನ ತೊಗೋಬೇಕು ಅಂತಂದರೆ 1 ವಾರ ರಿಸರ್ಚ್ ಮಾಡ್ತಾರೆ, 2 ವಾರ ರಿಸರ್ಚ್ ಮಾಡ್ತಾರೆ, ಅಮೆಝಾನಲ್ಲಿ ಹೋಗ್ತಾರೆ, ಫ್ಲಿಪ್ಕಾರ್ಟಲ್ಲಿ ಹೋಗ್ತಾರೆ, ಎಲ್ಲ ಕಡೆ ಚೆಕ್ ಮಾಡ್ತಾರೆ, ಅಲ್ಲೆಷ್ಟಿದೆ ಪ್ರೈಸ್, ಇಲ್ಲೆಷ್ಟಿದೆ ಪ್ರೈಸ್, ಏನೇನು ಫೆಸಿಲಿಟೀಸ್ ಇದೆ, ಇದು ಕರೆಕ್ಟಾಗಿದೆಯಾ ಇಲ್ವಾ, ಬೇರೆ ಯಾವ ಫೋನ್ ಚೆನ್ನಾಗಿದೆ, ಈ ಥರ ಒಂದು ಫೋನ್ನ ತೊಗೊಬೇಕಾದ್ರೆ ತುಂಬಾ ರಿಸರ್ಚ್ ಮಾಡ್ತಾರೆ. ಆದರೆ ಒಂದು ಸೈಟನ್ನು ತೊಗೋಬೇಕಾದ್ರೆ ಯಾರೋ ನನ್ನ ಫ್ರೆಂಡ್ ತೊಗೊಂಡಿದ್ದಾನೆ ನಾನು ತೊಗೊಂಡ್ಬಿಡ್ತೀನಿ, ಇಲ್ಲ ಯಾರೋ ನಮ್ಮ ರಿಲೇಟಿವ್ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಲ್ಲಿ ಬೆಳೆದು ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ದುಡ್ಡು ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಅದು
ತುಂಬಾ ದೊಡ್ಡ ತಪ್ಪು. ಇದನ್ನೆಲ್ಲ ನೀವು ಮಾಡೋಕ್ಕೆ ಹೋಗ್ಬೇಡಿ. ಈ ಒಂದು ಲ್ಯಾಂಡ್ನ ತೊಗೊತಾ ಇದ್ರೆ ಒಂದು ಇದಂದರೆ ಈ ಎಲ್ಲ ಚೆಕ್ಸ್ನ ಮಾಡಬೇಕಾಗತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ಪಾಯಿಂಟ್ಸು. ತುಂಬ ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಯಾಕಂದರೆ ನಿಮ್ಮ ಲೈಫ್ನಲ್ಲಿ ದುಡ್ದಿರೋವಂಥ ಆಲ್ಮೋಸ್ಟ್ ಎಲ್ಲ ದುಡ್ಡನ್ನು ಕೂಡ ನೀವು ಒಂದು ಲ್ಯಾಂಡ್ ಪರ್ಚೇಸಿಂಗಲ್ಲಿ ಅಥವಾ ಮನೆ ಒಂದು ಕನ್ಸ್ಟ್ರಕ್ಷನ್ ಮಾಡುವಾಗ ಆಗ್ತೀರಾ. ಸೊ ಅದರಿಂದ ನೀವು ಎಲ್ಲೂ ಕೂಡ ಎಡವದ್ರೂ ಕೂಡ ಇದು ಲೈಫ್ ಟೈಮ್ನ ಫೇಲ್ಯೂರ್ ಆಗಿಬಿಡುತ್ತೆ. ಸೊ ಅದನ್ನು ಆಗಬಾರ್ದು ಅಂತಂದರೆ ಖಂಡಿತವಾಗ್ಲೂ ಈ ಪಾಯಿಂಟ್ಸ್ಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡಿರಿ. ಓಕೆ, ನನ್ನ ಜೊತೆ ರಿಪೀಟ್ ಮಾಡಿ. ಲ್ಯಾಂಡ್ ಮಿಸ್ಟೇಕ್ಸ್ ಒನ್ಸ್ ಮೇಡ್ ಕೆನಾಟ್ ಬಿ ಕರೆಕ್ಟೆಡ್, ಕನ್ಸ್ಟ್ರಕ್ಷನ್ ಮಿಸ್ಟೇಕ್ಸ್ ಕ್ಯಾನ್. ಅಂತಂದರೆ ಲ್ಯಾಂಡಲ್ಲಿ ನೀವು ಮಾಡುವಂಥ ಮಿಸ್ಟೇಕ್ಸ್ನ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ಆದರೆ ಕನ್ಸ್ಟ್ರಕ್ಷನ್ ಆಗುವಂಥ ಸಣ್ಣ ಪುಟ್ಟ ಮಿಸ್ಟೇಕ್ಸ್ನ ನಾವು ಕರೆಕ್ಟ್ ಮಾಡ್ಕೋಬೋದು. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡಿರಿ. ಈ ಒಂದು 20 ಪಾಯಿಂಟ್ಸ್ ಏನಿದೆಯಲ್ಲ ನಾನು ಹೇಳಿದ್ನಲ್ಲ, ಈ ಒಂದು 20 ಪಾಯಿಂಟ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಸೇಫ್ಟಿ ಶೀಲ್ಡ್ ಆಗಿರುತ್ತೆ. ಈ 20 ಪಾಯಿಂಟ್ನ ಚೆಕ್ ಮಾಡಿ, ನಿಮ್ಗೆ ಇನ್ನೂ ಬೇರೆ ಏನೇನು ಚೆಕ್ ಮಾಡಬೇಕಾಗಿದೆಯೋ ಅದನ್ನೆಲ್ಲದನ್ನು ಚೆಕ್ ಮಾಡಿಕೊಂಡು ಒಂದು ಲ್ಯಾಂಡನ್ನು ತೊಗೊಳೋದು ಅತಿ ಮುಖ್ಯ, ಮತ್ತು ಇದರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಪ್ರಿಂಟೇಬಲ್ ಲ್ಯಾಂಡ್ ಚೆಕ್ ಲಿಸ್ಟ್ ಇದೆ. ಈ ಎಲ್ಲ ಚೆಕ್ ಲಿಸ್ಟ್ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಅದನ್ನು ನೀವು ಪ್ರಿಂಟ್ ಮಾಡ್ಕೋಬೋದು. ನೀವು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವೀಡಿಯೋಗಳು, ಕಂಟೆಂಟ್ಗಳು ಬರ್ತಾ ಇರುತ್ತೆ. ನೀವು ಮನೆ ಕಟ್ಟೋದಕ್ಕೆ ಏನೇನು ಬೇಕು ಮತ್ತು ನೀವು ಎಲ್ಲೆಲ್ಲಿ ಲಾಸ್ ಮಾಡ್ಕೊತೀರೋ ಅಲ್ಲೆಲ್ಲ ನಾನು ನಿಮ್ಮನ್ನು ತಡೆದು ಸ್ಟಾಪ್ ಮಾಡಿ ನಿಮಗೆ ಲಾಭ ಮಾಡ್ಕೊಳ್ಳೋಕ್ಕೆ ನಾನಿದ್ದೀನಿ. ಸೊ ಬೆಲೈಕನ್ನ ಒತ್ತೋದನ್ನು ಮರಿಬೇಡಿ. ಕಮೆಂಟ್ನಲ್ಲಿ ನಿಮ್ಗೇನಾದರೂ ಕ್ವಶನ್ಸು, ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕೇಳಿ. ನಾನು ಆನೆಸ್ಟಾಗಿ ನಿಮಗೆ ರಿಪ್ಲೈ ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್.